ಹಾಯ್ ನಮಸ್ಕಾರ, ನಾನು ಅಶ್ವಿನಿ. ಇವತ್ತು ನಾನು ಹೇರ್ ಆಯಿಲ್ ಮನೆಯಲ್ಲೇ ಯೂಸ್ ಮಾಡೋದು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಯೂಸ್ ಮಾಡೋದು ಕೂಡ ತೋರಿಸ್ತೀನಿ. ಸೊ ಇದಕ್ಕೆ ಲೂಸಾರು ಹಾಗೆ ದಾಸವಾಳ ಹೂ ಸಿಕ್ಕರಂತೂ ಅದನ್ನು ತಗೊಳ್ಳಿ. ಈರುಳ್ಳಿ ಹಾಗೆ ಕರಿಬೇವು ಸೊಪ್ಪು, ಒಂದು ಹಿಡಿಯಷ್ಟು ಮೆಂತ್ಯಕಾಳು, ಗೋಡಂಬಿ 4ರಿಂದ 5 ಅಷ್ಟೇ ಸಾಕು, ವೀಳ್ಯದೆಲೆ ಹಾಗೆ ಗುಡ್ಡದ ನೆಲ್ಲಿಕಾಯಿ. ಸೊ ಇದನ್ನಿಷ್ಟನ್ನು ತೊಗೊಂಡಿದ್ದೀನಿ. ಇದು ನಿಮಗೆ ಮನೇಲಿ ಯಾವುದಿದೆಯೋ ಕೊಬ್ಬರಿ ಎಣ್ಣೆ ಅದನ್ನೇ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಪಾತ್ರೆಯಲ್ಲಿ ಇದನ್ನು ಬಿಸಿ ಮಾಡೋಕೆ ಇಟ್ಕೊತಾ ಇದ್ದೀನಿ. ಅಂಗಡಿಯಿಂದ ತೊಗೊಂಬಂದು ಹೇರ್ ಆಯಿಲ್ಗೆ ಗ್ರೋತ್ ಆಗುತ್ತೆ ಅಂತ ಬಳಸ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಅವರು ಕೂಡ ಇದೇ ರೀತಿ ಆ್ಯಡ್ ಮಾಡಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಒಂದೊಂದಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕೋಬೇಕು. ಯಾಕಂದರೆ ಕರಿಬೇವು ಸೊಪ್ಪು ಏನಾದರೂ ಫಸ್ಟು ಹಾಕಿದರೆ ಸಿಡಿದು ಹೋಗುತ್ತೆ. ಸೊ ಆ ಕಾರಣಕ್ಕೆ ಒಂದೊಂದೇ ಹಾಕೋತೀನಿ ಈಗ. ಸೊ ನಾನಿವಾಗ ಫಸ್ಟು ಎಣ್ಣೆ ಬಿಸಿ ಆಗ್ತಾ ಬರ್ತಾಯಿದೆ. ಸೊ ಇವಾಗ ನಾನು ಬಾದಾಮಿಕಾಯಿ ಹಾಕೋತಾ ಇದ್ದೀನಿ. ಒಂದು 4ರಿಂದ 5 ಪೀಸ್ ಸಾಕು. ಹಾಗೆ ಇದು ಮೆಂತ್ಯಕಾಳು ಕೂಡ ಹಾಕೋತಾ ಇದ್ದೀನಿ. ಬಾದಾಮಿಕಾಯಿ ಹಾಕೋದಕ್ಕೆ ಕಾರಣ ಏನಂದರೆ ಆಲ್ಮಂಡ್ ಆಯಿಲ್ ಅಂತ ಗೊತ್ತಿರೋದು ಎಲ್ರಿಗೂ. ಸೊ ಇದನ್ನು ಇದಕ್ಕೆ ಆ್ಯಡ್ ಮಾಡೋದಕ್ಕೆ ಕಾರಣ ಅಂದರೆ ಇನ್ನಿಷ್ಟು ಲೋಸಾರು, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ, ವೀಳ್ಯದೆಲೆ, ಲೋಸಾರದಕ್ಕೆಲ್ಲ ಇದನ್ನೆಲ್ಲ ಹಾಕಿ ಬೆಳೆಸ್ತಾ ಇರ್ತೀವಲ್ಲ, ಹೇರ್ ಆಯಿಲ್ ಯೂಸ್ ಮಾಡಿದಾಗ ಸ್ಮೆಲ್ ಅನ್ನೋದು ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಬಾದಾಮಿಕಾಯಿ ಯೂಸ್ ಮಾಡ್ತಿರ್ತೀನಿ. ಡೆಫಿನೆಟ್ಲಿ ನಿಮಗೆ ಇದು ಸ್ಮೆಲ್ ಅನ್ನೋದು ಬರೋದಿಲ್ಲ. ಯಾಕಂದರೆ ಡೈಲಿ ಯೂಸ್ಗೆ ಮಾಮೂಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಲ್ಲ, ಸೊ ಆ ಥರ ಯೂಸ್ ಮಾಡಿದ್ರೆ ಸ್ಮೆಲ್ ಬರೋಲ್ಲ. ಇದು ಯೂಸ್ ಮಾಡಿದ್ರೆ ಸ್ಮೆಲ್ ಬರುತ್ತೆ ಅನ್ನೋರು ಕ್ವಶನ್ ಮಾಡ್ತಾರೆ. ಸೊ ನಿಜ ಅದು ಬರ್ತಾ ಇರುತ್ತೆ. ಸೊ ಅದನ್ನು ತಡೆಗಟ್ಟಕ್ಕೆ ಹಾಗೆ ಕೂದಲು ಇದಕ್ಕೆ ಗ್ರೋತ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಸ್ಮೆಲ್ಲನ್ನು ಅವಾಯ್ಡ್ ಮಾಡುತ್ತೆ. ಆ ಕಾರಣಕ್ಕೋಸ್ಕರ ನಾನು ಬಾದಾಮಿಕಾಯಿ ಯೂಸ್ ಮಾಡ್ತಾ ಇರೋದು. ಸೊ ಮೆಂತ್ಯಕಾಳದಿಂದನೂ ಕೂದಲು ಗ್ರೋತ್ ಆಗುತ್ತೆ. ಸೊ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಈರುಳ್ಳಿ ಕೂಡ ಹಾಗೆ, ಈರುಳ್ಳಿದಿಂದ ನಮ್ಮದು ಕೂದಲು ಶೈನಿಂಗ್ ಬರೋದು. ಆಮೇಲೆ ಇನ್ನೊಂದು ಏನಂತಂದರೆ ಡ್ಯಾಂಡ್ರಫ್ದಿಂದ ತುಂಬ ಇದು ಅವಾಯ್ಡ್ ಮಾಡುತ್ತೆ. ನಿಜ ಏನಂದರೆ ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂನ ದಯಮಾಡಿ ಯಾರೂ ಯೂಸ್ ಮಾಡೋಕ್ಕೋಗ್ಬೇಡಿ. ಯಾಕಂದರೆ ನಾನು ಯೂಸ್ ಮಾಡ್ತೀನಿ. ಏನಕ್ಕಂದರೆ ಅದು ಕಾಕ್ರೋಚು, ಆಮೇಲೆ ಹ್ಯಾಂಡ್ ವಾಶ್ ಯೂಸ್ ಮಾಡೋಕ್ಕೆ, ಆಮೇಲೆ ಇನ್ನೂ ಒಂದೇನೇನು ಆ ಥರ ಎಲ್ಲ ನಾನು ಮಾಡ್ತಾಯಿರ್ತೀನಿ. ಸೊ ತಲೆಗೆ ಮಾತ್ರ ಹಚ್ಕೊಳಕ್ಕೆ ಹೋಗಿಲ್ಲ. ಇದನ್ನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದು ಕ್ಲೀನ್ ಪ್ಲಸ್ ಶಾಂಪೂನ ಯೂಸ್ ಮಾಡಬೇಡಿ. 2-3 ನಿಮಿಷ ಹಾಕ್ತಾ ಬರ್ತಾ ಇರ್ತೀವಲ್ಲ, ಸೊ ಕರಿಬೇವು ಸೊಪ್ಪು ಹಾಕಬೇಕಿದ್ರೆ ಲಾಸ್ಟಲ್ಲಿ ಪ್ಲೇಟ್ ಮುಚ್ಚಿ. ಯಾಕಂದರೆ ಇದು ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅದೊಂದು 2-3 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡಿ. ಕ್ಲಿನಿಕ್ ಪ್ಲಸ್ ಶಾಂಪೂನ ನಾನು ಕಾಕ್ರೋಚ್ ಹೇಗೆ ಬಳಸ್ತಾ ಇದ್ದೆ ಅಂದರೆ, ಅದನ್ನು ಒಂಥರ ಲಿಕ್ವಿಡ್ ಥರ ಕುದಿಸ್ಬಿಟ್ಟು ಸ್ಪ್ರೇ ಮಾಡಿದರೆ ನಿಜ ಕಾಕ್ರೋಚ್ ಇದಕ್ಕೆ ಸಾಯುತ್ತೆ. ಸೊ ನಿಮ್ಮ ಮನೇಲಿ ಕೂಡ ಇನ್ನು ಒಂದ್ಸತಿ ಟ್ರೈ ಮಾಡಿ. ಸೊ ಆವಾಗಲಿಂದ ನನಗೆ ಅನಿಸಿದ್ದೇನೆಂದರೆ ಕಾಕ್ರೋಚ್ ಸಾಯುತ್ತೆ, ಸೊ ನಮ್ಮ ಕೂದಲು ಹೆಂಗೆ ಬೆಳೀತಿದ್ರೆ ಅಂತ. ಸೊ ಅದಕ್ಕಾಗಿ ನನಗೆ 3 ವರ್ಷದಿಂದ ಅನುಭವ ಆಗಿಬಿಡ್ತು. ಆವಾಗಲಿಂದ ನಾನು ಕ್ಲಿನಿಕ್ ಪ್ಲಸ್ ಶಾಂಪೂನ ಯೂಸ್ ಮಾಡಲ್ಲ. ಸೊ ಮಿಕ್ಕಿರೋದಂದರೆ ಸಜೆಸ್ಟ್ ಮಾಡೋದಂದರೆ ಡವ್ ಶಾಂಪೂ. ಬೇರೆ ಮಿಕ್ಕಿದ್ದಂದರೆ ಅದು ಬಿಟ್ಟರೆ ಈಗ ಸೀಗೆಕಾಯಿ, ಟ್ರಸಿನಿ ಅಂತ ಇರುತ್ತೆ. ಬಟ್ ಶಾಂಪೂ ಯೂಸ್ ಮಾಡಿ, ಇಲ್ಲ ಅಂತಲ್ಲ, ಕಡಿಮೆ ಪ್ರಮಾಣದಲ್ಲಿ. ಯಾಕಂದರೆ ಅದು ನಮ್ಮದು ಕೂದಲು ಗ್ರೋತ್ ಆಗೋಕ್ಕೆ ಅಂತ ಜಾಸ್ತಿ ಏನೂ ಇರಲ್ಲ. ಹಾಗೆ ಚಿಕ್ಕ ಮಕ್ಕಳಿಗೆ ದಯವಿಟ್ಟು ಶಾಂಪೂನ ಅವಾಯ್ಡ್ ಮಾಡಿ. ಯಾಕೆ ಎಷ್ಟು ಅಂತಂದರೆ ಮಿನಿಮಮ್ಮು 1 ಪ್ಯಾಕೆಟ್ ನಾವು ಮಕ್ಕಳಿಗೆ ಕೊಡೋದು ತಪ್ಪಾಗುತ್ತೆ. ಅದರಲ್ಲಿ ₹1 4ನೇ ಭಾಗ ಅಂತಾರಲ್ಲ, ಆ ಥರ ಅಷ್ಟು ಮಾತ್ರ ಹಚ್ಚಿ, ಅದು ನೆಸೆಸಿಟಿ ಬಿದ್ದರೆ. ಯಾಕಂದರೆ ಇವಾಗಿನ ನೀರು ಅಷ್ಟು ನ್ಯಾಚುರಲ್ ಹೇರು ಮುಂದೆ ಹೋಗ್ತಾ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಹಾಗಾಗಿ ನಾನು ಚೆನ್ನಾಗಿ ತಿರುವಾಡಿಕೊಂಡು ಒಂದು 10 ನಿಮಿಷಕ್ಕೆ ಒಂದು ಸತಿ ತಿರುವಾಡಿಕೊಂಡು ಮುಚ್ಚಿ ಮ್ಯಾಕ್ಸಿಮಮ್ ಅಂದರೆ ಒಂದು ½ ಆನ್ ಅವರ್ ಆದರೂ ಇದನ್ನು ಕುದಿಯೋಕ್ಕೆ ಚೆನ್ನಾಗಿ ಬಿಡಬೇಕು. ಇದು ಲಾಸ್ಟಲ್ಲಿ ಗೊತ್ತಾಗುತ್ತೆ. ಹೆಂಗಂದರೆ ಒಂಥರ ಕೈಯಲ್ಲಿ ಹಿಡಿದ್ರೆ ಪುಡಿ ಆಗಬೇಕು, ಆ ಥರ ಇದು ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿ ಕುದಿಯುತ್ತೆ. ಹಾಗೆ ಇನ್ನೊಂದು ಏನಂದರೆ, ತಿರುವಾಡ್ಬೇಕಂದ್ರೆ ಒಂದು ಎಲೆಯಲ್ಲಿ ಒಂದು ಸಿಕ್ಕಾಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ತಿರುವಾಡ್ಕೊಂಡು ಒಂದು 10 ನಿಮಿಷಕ್ಕೆ ಒಂದು ಸತಿ ತಿರುವಾಡ್ಕೊಳ್ಳಿ. ಹಾಗೆ ಪ್ಲೇಟ್ ಮುಚ್ಚಿ. ಇಂದ ಮೆಂತ್ಯಕಾಳು, 4 ಬಾದಾಮಿಕಾಯಿ ಮಾತ್ರ ಕೊಬ್ಬರಿ ಎಣ್ಣೆ. ಇದು ಬಿಟ್ಟರೆ ನಿಮ್ಮ ಮನೆಯಲ್ಲಿ ಎಲ್ಲ ಸಿಗುತ್ತೆ. ಸೊ ದಯವಿಟ್ಟು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ. ಹೇರ್ ಆಯಿಲು ಯೂಸ್ ಮಾಡೋದು ಹೊರಗಡೆದು ಎಷ್ಟು ಕರೆಕ್ಟು ಅಂತ ನಿಮಗೆ ಇದನ್ನು ಆಯಿಲ್ ನೀವು ಹೋಗಿ ರೆಡಿ ಮಾಡ್ತೀರ. ಸೊ ಅವಾಗಲೇ ಗೊತ್ತಾಗುತ್ತೆ. ನಾವು ಹೊರಗಡೆಯಿಂದ ಎಷ್ಟು ಕೊಟ್ಟು ಅಮೌಂಟು ತರ್ತೀವೋ, ಸೊ ಮನೆಯಲ್ಲಿ ಯಾವ ಥರ ಎಷ್ಟು ಮಾಡಿದರೆ ಎಷ್ಟು ಪ್ರಮಾಣಕ್ಕೆ ನಮ್ಗೆ ಆಯಿಲ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಟೈಮ್ ಇರೋರು ದಯವಿಟ್ಟು ಮನೆಯಲ್ಲೇ ಮಾಡ್ಕೊಳ್ಳಿ. ಈ ಥರ ನಾನು ಇಲ್ಲಿ ½ ಆನ್ ಅವರ್ಗಿಂತ ಸ್ವಲ್ಪ 10 ನಿಮಿಷ ಜಾಸ್ತಿನೇ ಬಿಟ್ಟಿದೆ. ಸೊ ನೋಡಿ ಯಾವ ಥರ ಆಗಿದೆ ಅಂತ.
ಅದು ಎಲೆ ಎಲ್ಲ ಒಂಥರ ಹಿಡಿದ್ರೆ ಮುರಿಬೇಕು ಆ ಥರ ಆಗಿದೆ. ಸೊ ನೋಡಿ ಈ ಥರ ಬಂದಿದೆ. ಚೆನ್ನಾಗಿ ಎಣ್ಣೆಲೆಲ್ಲ ಬಿಟ್ಕೊಂಡಾಗ ಕಲರ್ ಸ್ವಲ್ಪ ಗ್ರೀನಲ್ಲಿ ಬರುತ್ತೆ. ಇದನ್ನು ಫೇಸ್ಟ್ ಎಣ್ಣೆಯಲ್ಲಿ ಸೋಸ್ಕೋಬೇಕಿದ್ರೆ ಇದನ್ನು ಫೇಸ್ಟ್ ಕೂಡ ಮಾಡ್ಕೋಬೋದು. ಆ ಥರ ಫೇಸ್ಟ್ ಮಾಡಿದರೆ ನನಗೆ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಆಯಿಲ್ ಮಾತ್ರ, ಇದರಲ್ಲಿರೋ ಆಯಿಲ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಿದರೆ ಪರವಾಗಿಲ್ಲ. ಸೊ ಶಾಂಪು ಹಾಕ್ಬಿಟ್ಟು ಸ್ಮೆಲ್ ಬರುತ್ತೆ ಅಂತ ಶಾಂಪು ಹಾಕಿದರೆ ಇದು ಡೆಫಿನೆಟ್ಲಿ ಯೂಸ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಎಣ್ಣೆ ಮಾತ್ರ, ಇದನ್ನಲ್ಲಿರೋ ಎಣ್ಣೆ ಮಾತ್ರ ಸೋಸ್ಕೋತಾ ಇದ್ದೀನಿ. ಇದೆಲ್ಲ ಆರಕ್ಕೆ ಬಿಟ್ಟಿದ್ದೆ. ಸೊ ಇವಾಗ ಆರಿದೆ. ನಾನು ಒಂದು ಡಬ್ಬಿಲಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಪ್ಯಾರಾಶೂಟ್ ಆಗಲಿ, ಆಮೇಲೆ ನಿರ್ಮಲ ಅಂತ ಕೊಬ್ಬರಿ ಎಣ್ಣೆ ಇರುತ್ತೆ. ಸೊ ಅದು ಇದು ಗ್ರೋತ್ ಅಂತ ಏನೂ ಇಲ್ಲ. ಎಲ್ಲ ಕೊಬ್ಬರಿ ಎಣ್ಣೆ ಒಂದೇ ಯೂಸು. ತೆಂಗಿನಕಾಯಲ್ಲಿ ಏನೂ ಸಪ್ರೇಟ್ ಆಗಿರಲ್ಲ. ಸೊ ಸೋಸೋದ್ರಲ್ಲಿ ಮಾತ್ರ ಎಕ್ಸ್ಚೇಂಜು ಹೆಸರು ಮಾತ್ರ ಇರುತ್ತೆ ಅಷ್ಟೇ. ಇನ್ನೇನಂದರೆ ಮನೇಲಿ ಈ ಥರ ಮಾಡಿಕೊಂಡ್ರೆ, ಹಾಗೆ ಇನ್ನೊಂದು ವಿಷಯ, ಇದು ಬಾದಾಮಿಗೆ ಹಾಕೋತೀವಲ್ಲ, ಸೊ ಅದನ್ನು ಮಾತ್ರ ನೀವು ಬಾಟಲಲ್ಲಿ ಎತ್ತಿಟ್ಕೊಳ್ಳಿ. ಸೊ ಆದರೆ ಮೆಂತ್ಯ ಕಾಳು ಕೂಡ ಹಾಕ್ಕೋಬೋದು. ಆದರೆ ಮಿಕ್ಕಿರೋದನ್ನೆಲ್ಲ ಸೋಸ್ಕೊಂಡು ಬಿಸಾಕ್ಬೇಕಷ್ಟೆ. ಇದನ್ನು ಮಿಕ್ಸಿ ಮಾಡಿಬಿಟ್ಟು ಹಚ್ಕೋಬೋದು, ಬಟ್ ಸ್ಮೆಲ್ ಅದೇ ಹೇಳಿದ್ನಲ್ಲ ಆ ಥರ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಏನಾದರೂ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.